ಚಿಕ್ಕನಾಯಕನಹಳ್ಳಿ ಮೊದಲಿನಿಂದಲೂ ಗಣಿಗಾರಿಕೆಗೆ ಒಳಪಟ್ಟ ಪ್ರದೇಶವಾಗಿದ್ದರಿಂದ ಇಲ್ಲಿನ ಪರಿಸರ ಮತ್ತು ಸ್ಮಾರಕಗಳು ಸಾಕಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು. ಇಂತಹ ವಾತಾವರಣದಲ್ಲೂ ಸಂಪೂರ್ಣ ಹಳ್ಳಿಗಾಡಿನ ಶಾಂತ ಮತ್ತು ಮೌನ ವಾತಾವರಣದಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸುವ ವಿಶಾಲವಾದ ತೆಂಗು ಮತ್ತು ಅಡಿಕೆ ತೋಟಗಳ ಮಧ್ಯದಲ್ಲಿ ನಮಗೆ ಸಿಕ್ಕಿದ್ದು ಈ ಶಿವಾಲಯ. ಇತರ ಪ್ರಸಿದ್ಧ ವಾಣಿಜ್ಯಕರಣಗೊಂಡ ದೇಗುಲಕ್ಕೆ ಹೋಲಿಸಿದರೆ ಪಂಕಜನಹಳ್ಳಿಯಲ್ಲಿ ನೆಲೆಸಿರುವ ಮಲ್ಲಿಕಾರ್ಜುನ ದೇಗುಲವು ಇಂದಿಗೂ ತನ್ನ ಮೂಲ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಸೊಗಡನ್ನು ಉಳಿಸಿಕೊಂಡು ಬಂದಿದೆ. ಇನ್ನು ಈ ದೇಗುಲದ ಇತಿಹಾಸ ಕೆಣಕಿದಾಗ ದೇಗುಲವು ಅತ್ಯುನ್ನತ ವಾಸ್ತುಶಿಲ್ಪ ತಂತ್ರಜ್ಞಾನದೊಂದಿಗೆ ಪೌರಾಣಿಕ ಹಿನ್ನೆಲೆಗಳನ್ನು ಒಳಗೊಂಡಿದೆ. ಚೋಳರ ಕಾಲದ ದ್ರಾವಿಡ ವಾಸ್ತುಶಿಲ್ಪ ಶೈಲಿ ಹೊಂದಿರುವ ಈ ಶಿವಾಲಯ 1000 ವರ್ಷಗಳಿಗಿಂತಲೂ ಹಳೆಯದಾಗಿದೆ. ಈ ಪ್ರಾಂತ್ಯವು ಹೊಯ್ಸಳರ ವಶವಾದಾಗ ಸ್ಥಳೀಯ ಸಾಮಂತರು ದೇಗುಲವನ್ನು ವಿಸ್ತರಿಸಿದರು. ಇನ್ನು ದೇಗುಲದ ಹೊರಗಿನ ಮಂಟಪದಲ್ಲಿರುವ ಅತ್ಯಂತ ನಯವಾಗಿ ಕೆತ್ತಲಾದ ಭವ್ಯ ನಂದಿ ವಿಗ್ರಹವು ಹೊಯ್ಸಳ ಶಿಲ್ಪಿಗಳ ವಿಶಿಷ್ಟ ಕಲಾ ನೈಪುಣ್ಯತೆಗೆ ಸಾಕ್ಷಿಯಾಗಿ ನಿಂತಿದೆ. 100 ವರ್ಷಗಳ ಕಾಲ ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿದ ಇಲ್ಲಿನ ಶಾಸನಗಳು ದೇಗುಲದ ಹಿರಿಮೆ ಮತ್ತು ಇತಿಹಾಸವನ್ನು ಸಾರುತ್ತಿದೆ. ಬಹುತೇಕ ಶಿವನ ದೇಗುಲದಲ್ಲಿ ಇರುವಂತೆ ಇಲ್ಲೂ ಸಹ ಚೋಳರ ಮತ್ತು ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪವನ್ನು ಹೋಲುವ ಕಲ್ಲಿನ ಕಲ್ಯಾಣಿಯನ್ನು ಕಾಣಬಹುದು. ಇದು ಅಂತರ್ಜಲವನ್ನು ಸಂರಕ್ಷಿಸುವ ಪ್ರಾಚೀನ ಜಲ ನಿರ್ವಹಣಾ ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗಿದೆ. ಇನ್ನು ಇಲ್ಲಿ ನೆಲೆಸಿರುವ ಶಿವಲಿಂಗ ಶಾಸ್ತ್ರೋಕ್ತವಾಗಿ 101 ಶಿವಲಿಂಗಗಳು ಒಟ್ಟಿಗೆ ಸೇರಿದ ದಿವ್ಯ ಸ್ವರೂಪ ಎಂದು ಊರಿನವರು ಹೇಳುತ್ತಾರೆ. ಹೀಗೆ ಕರ್ನಾಟಕದ ಇನ್ನೂ 10 ಹಲವು ಅಪರೂಪದ ರಹಸ್ಯ ಐತಿಹಾಸಿಕ ತಾಣಗಳ ಇತಿಹಾಸದ ಪರಿಚಯದಲ್ಲಿ ಬರುತ್ತೇವೆ. ಮತ್ತಷ್ಟು ಹೊಸ ಕಥೆಗಳೊಂದಿಗೆ ನಾವು ನಿಮ್ಮ ಮುಂದೆ ಮತ್ತೆ ಸಿಗೋಣ.